ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನೋಡ್ಬೋದು ನೀವು ಇಲ್ಲೊಂದು ಬಾಕ್ಸ್ ಹಾಕಿದ್ದೀನಿ, ಪಾಯಿಂಟ್ಗಳು ಹಾಕಿದ್ದೀನಿ. ಏನಕ್ಕೆ ಅಂತಂದರೆ ಬಟರ್ಫ್ಲೈ ಸ್ಟಿಚ್ ಅಂತ ಬರುತ್ತೆ. ಅದನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಿದ್ದೀನಿ. ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಅಲ್ಲ, ಬನ್ನಿ. ಆಗಿದ್ರೆ ಈ ಕ್ರಾಸಲ್ಲಿ ನಾನು ಪಾಯಿಂಟ್ಗಳು ಹಾಕಿದ್ದೀನಲ್ಲ, ಆ ಪಾಯಿಂಟ್ಗಳನ್ನು ನಾವೇನು ಮಾಡಬೇಕು, ಪಾಯಿಂಟ್ಗಳಲ್ಲಿ ಒಂದು ಪುಟಾಣಿ ಚೈನನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇಲ್ಲಿ ಕ್ರಾಸಾಗಿ ಒಂದು ಚೈನನ್ನು ಹಾಕ್ಕೋಬೇಕು. ಹಾಕ್ಕೊಂಡಿದ್ದಾದ ನಂತರ ನೋಡಿ, ಇಲ್ಲಿಂದ ತಂದು ಪುನಃ ಇಲ್ಲಿ ಪಕ್ಕದಲ್ಲಿ ತಂದು ಇದನ್ನು ಅಷ್ಟೇ ಇಲ್ಲಿ ಲಾಕ್ ಮಾಡ್ಕೊಳ್ಳೋದು. ಕಾಣಿಸ್ತಿದೆಯಾ? ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ಇಲ್ಲಿ ಇದು ಈಗ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಹೇಳಿ. ಒಂದು ಆ ಕಡೆ ಸೈಡಿಂದ ಬರಬೇಕು, ಒಂದು ಈ ಕಡೆ ಸೈಡಿಗೆ ಬರಬೇಕು. ಇಂಟು ಮಾರ್ಕ್ ರೀತಿ ಬರುತ್ತೆ. ಅದನ್ನು ನೀವು ಒಬ್ಸರ್ವ್ ಮಾಡಿ. ನೋಡಿ, ಇಲ್ಲಿಗೆ ಬರುತ್ತೆ. ಇದು ನೋಡೋದಕ್ಕೆ ಬಟರ್ಫ್ಲೈ ರೀತಿ ಕಾಣಿಸುತ್ತೆ ನೋಡಿ. ಅದನ್ನು ಇಲ್ಲಿ ಒಂದು ಆ ಕಡೆ ಈಗ ನೋಡ್ಬೋದು, ಒಂದು ಚಿಕ್ಕದಾಗಿ ಒಂದು ದೊಡ್ಡ ಚೈನ್ ಆದ ನಂತರ ಒಂದು ಚಿಕ್ಕ ಚೈನ್ ಹಾಕೋಬೇಕು. ಹಾಕ್ಕೊಂಡು ಪುನಃ ಇಲ್ಲಿ ಈ ರೀತಿ ಬರಬೇಕಾಗತ್ತೆ. ಅದು ನೋಡೋದಕ್ಕೆ ನಿಮಗೆ ಇಂಟು ಮಾರ್ಕ್ ಥರ ಕಾಣಿಸುತ್ತಲ್ವ, ಅದು ನಮಗೆ ಬಟರ್ಫ್ಲೈ, ಚಿಟ್ಟೆ ಆರ್ತಾ ಇರೋ ರೀತಿ ಬಟರ್ಫ್ಲೈ ನೋಡಿದಿರಲ್ಲ, ಫ್ಲೈ ಮಾಡ್ತಾ ಇರೋ ಬಟರ್ಫ್ಲೈ ಚಿಟ್ಟೆ ರೀತಿ ಇದು ಡಿಸೈನ್ ಕಾಣಿಸುತ್ತೆ. ಇದಕ್ಕೆ ಬಟರ್ಫ್ಲೈ ಅಂಥೇಳಿ ಹೇಳುವಂಥದ್ದು. ನೋಡಿ, ಆ ಲೈನ್ಗೂ ಈ ಲೈನ್ಗೂ ಜಿಗ್ಜಾಗ್ ಅಂತಲೇ ಹೇಳ್ಬೋದು. ಕ್ರಾಸ್, ಆ ಕಡೆ ಕ್ರಾಸ್ ಈ ಕಡೆ ಕ್ರಾಸಾಗಿ ಹಾಕ್ಕೊಂಡು ಹೋಗುವಂಥದ್ದಕ್ಕೆ ನಾವು ಬಟರ್ಫ್ಲೈ ಸ್ಟಿಚ್ ಅಂತ ಕರಿತೀವಿ. ಈಗ ಇಲ್ಲಿ ನೋಡಿ, ಇದನ್ನು ಕ್ಲಿಯರ್ ಮಾಡಿಕೊಂಡು ಈಗ ನೆಕ್ಸ್ಟ್ ಬಟರ್ಫ್ಲೈಗೆ ಹೋಗೋಣ. ಈಗ ನೋಡಿ, ಇಲ್ಲಿಗೆ ಹಾಕಿದ್ನಲ್ಲ ನಾನು, ಅಲ್ಲಿಂದ ಇಲ್ಲಿಗೆ ಹಾಕೋಬೇಕು. ತಗೊಂಡು ಪುನಃ ನಾವು ಇದನ್ನು ಈ ಕಡೆಗೆ ಹಾಕೋಬೇಕು. ನೋಡಿ, ಅಬ್ಸರ್ವ್ ಮಾಡಿ, ಇದನ್ನು ಇಲ್ಲಿಗೆ ಹಾಕೋಬೇಕು. ಪುನಃ ನಾವು ಇನ್ನೊಂದು ಚೈನನ್ನು ತೆಗಿತೀವಿ ನೋಡಿ, ಅದನ್ನು ಬಂದು ಈ ಕಡೆ, ಒಂದು ಆ ಕಡೆ ಆದರೆ ಒಂದು ಆಪೋಸಿಟ್ ಸೈಡಲ್ಲಿ ಈ ಕಡೆ ಹಾಕುವಂಥದ್ದು. ಮಧ್ಯದಲ್ಲಿ ನಾನು ಪರ್ಸನ್ನು ಹಾಕಿ ಡಿಸೈನನ್ನು ಮಾಡ್ತೀನಿ. ನೋಡಿ, ಈ ರೀತಿ ಬಂತಲ್ವ. ಈಗ ಇಲ್ಲಿ ಈ ಕಡೆಗೆ ಬರಬೇಕು, ಇದು ಈ ಕಡೆಗೆ ಬರಬೇಕು. ನೋಡ್ಕೊಳ್ಳಿ, ಇದು ಈ ಕಡೆ ಸೇಮ್ ಇಂಟು ರೀತಿ ನಾವು ಇಂಟು ಮಾರ್ಕ್ ಮಾಡ್ತೀವಿ ನೋಡಿ, ಆ ರೀತಿ ಬರುತ್ತೆ. ಒಂದು ಆ ಕಡೆ ಸೈಡ್ ಆಗುತ್ತೆ, ಒಂದು ಈ ಕಡೆ ಸೈಡ್ ಬರುತ್ತೆ. ಡಿಸೈನ್ ಅಂತೂ ಎಕ್ಸ್ಟ್ರಾರ್ಡಿನರಿಯಾಗಿ ಬರುತ್ತೆ. ಒಳ್ಳೆ ಕಲರ್ ಕಾಂಬಿನೇಷನಲ್ಲಿ ಮಾಡಿದ್ರೆ ತುಂಬಾ ಡಿಸೈನು. ಇದನ್ನು ನೆಕ್ಲೈನು ಮಾಡ್ತೀವಿ, ಡಿಸೈನ್ಗಳಲ್ಲಿ ಬಂದಾಗ ಮಾಡ್ತೀವಿ. ತುಂಬಾ ಡಿಸೈನ್ಗಳಲ್ಲಿ ಬರುತ್ತೆ ಇದು. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ಡಿಸೈನ್ಸ್ ಎಲ್ಲ ಮಾಡುವಾಗ ನಿಮಗೆ ತೋರಿಸ್ಕೊಡ್ತೀನಿ, ಎಲ್ಲೆಲ್ಲಿ ಇದನ್ನು ಅಪ್ಲೈ ಮಾಡೋದು ಅಂಥೇಳಿ. ನೋಡಿ, ಇದನ್ನು ಇಲ್ಲಿಗೆ ಜಾಯಿಂಟ್ ಮಾಡೋದು. ಇಲ್ಲಿ ಕಮೆನ್ಸ್ ಆಗಿರುತ್ತೆ ನೋಡಿ, ಈ ಎರಡು ಚಿಟ್ಟೆ ರೀತಿ ಬರುವಂಥದ್ದನ್ನು ಇಲ್ಲಿಗೆ ಕಮೆನ್ಸ್ ಮಾಡಿ, ಈಗ ನೋಡಿ, ಈಗ ನೆಕ್ಸ್ಟ್ ಇಲ್ಲಿಗೆ ತಗೊಂಡೋಗುವಂಥದ್ದು. ನೋಡ್ತಿದ್ದೀರಾ? ಇಲ್ಲಿಗೆ ತಗೊಂಡೋಗಿ ಇಲ್ಲಿ ಒಂದು ದೊಡ್ಡ ಚೈನು, ಸಿಂಪಲ್ಲು ಒಂದು ಚಿಕ್ಕ ಚೈನು, ಪುನಃ ವಾಪಸ್ ಈ ಕಡೆಗೆ ಬರಬೇಕು. ಇಲ್ಲೂ ಅಷ್ಟೇ ಒಂದು ದೊಡ್ಡ ಚೈನು, ನಾವು ಗೆರೆ ಹಾಕಿರ್ತೀವಲ್ಲ, ಗೆರೆ ಮೇಲೆ, ಗೆರೆ ಇಲ್ದಂತೂ ಮಾಡ್ಬೋದು, ನಿಮಗೆ ಗೊತ್ತಾಗಲಿ ಅಂತೇಳಿ ಗೆರೆಯನ್ನು ಹಾಕಿರುವಂಥದ್ದು. ಇವೆಲ್ಲ ಸ್ಟಿಚಸ್ ಎಲ್ಲ ನೀವು ಕಲಿತಾದ ನಂತರ ನೀವು ಪ್ರೊಫೆಷನಲ್ಲಾಗಿ ಮಾಡುವಂಥದ್ದು. ಫಸ್ಟ್ ಇವೆಲ್ಲ ನೀವು ಪ್ರಾಕ್ಟೀಸನ್ನು ಮಾಡ್ಕೋಬೇಕು. ನೋಡಿ, ಆ ಕಡೆ ಒಂದು ಚೈನು ಆದ ನಂತರ ಒಂದು ಪುಟಾಣಿ ಚೈನು. ಪುಟಾಣಿ ಚೈನ್ ಇರಲೇಬೇಕು, ಅದಕ್ಕೆ ನಾವು ಲಾಕ್ ಅಂತ ಹೇಳ್ತೀವಿ. ನೋಡಿ, ಒಂದ್ರ ಮೇಲೆ ಒಂದು ಹಾಕ್ಬಾರ್ದು, ಪಕ್ಕಕ್ಕೆ ಹಾಕ್ಕೊಂಡು ಹೋಗಬೇಕು. ಅದು ಫುಲ್ಲು ಫಿಲ್ ಆಗಬೇಕಲ್ಲ, ಹಾಗಾಗಿ ನೋಡಿ, ಇದನ್ನು ಇಲ್ಲಿಗೆ ಸೇರಿಸಿ, ಇದನ್ನು ಇಲ್ಲಿಗೆ ಸೇರಿಸ್ಬೇಕು. ಸೇರಿಸಿ ನಾವು ಈಗ ನೋಡಿ, ಲಾಸ್ಟ್ ಚೈನ್ ಇಲ್ಲಿ ಎಲ್ಲಿವರೆಗೆ ಇದು ಫಿಲ್ ಆಗುತ್ತೆ ಅಲ್ಲಿವರೆಗೆ ನಾವು ಮಾಡ್ಕೊಂಡು ಹೋಗಬೇಕು. ಮಾಡ್ಕೊಂಡಿದ್ದಾದ ನಂತರ ಇಲ್ಲಿಂದ
ನೋಡಿ ಇಲ್ಲಿಗೆ ಒಂದು ಲಾಕ್, ಪ್ರತಿಯೊಂದು ಡಿಸೈನಲ್ಲೂ ಲಾಕ್ ಅನ್ನೋದು ಕಂಪಲ್ಸರಿಯಾಗಿ ಇರುತ್ತೆ. ಈಗ ಇದಾಯಿತು, ಇದಕ್ಕೇನೆ ಇನ್ನೇನು ಮಾಡ್ಬೋದು ಅಂದರೆ ನಾನು ತೋರಿಸ್ತೀನಿ. ಈಗ ನೋಡಿ ಇಲ್ಲಿಂದ ಲಾಕನ್ನು ಮಾಡಿಕೊಂಡು ಇಲ್ಲಿಗೆ ಒಂದು ಚೈನನ್ನು ಹಾಕೋತೀನಿ. ಇಲ್ಲಿ ಒಂದು ಚೈನನ್ನು ಹಾಕಿ ಒಂದು ಪರ್ಲನ್ನು ನೋಡಿ ಇಲ್ಲಿ ಸೂಜಿಗೆ ಇನ್ಸರ್ಟ್ ಮಾಡಿಕೊಂಡು ನೋಡಿ ಇಲ್ಲಿಗೆ ನಾನು ಕಾಣಿಸ್ತಿದೆಯಾ ಮಾಡಿಕೊಂಡು ಇಲ್ಲಿಗೆ ಒಂದು ಲಾಕನ್ನು ಮಾಡ್ಕೋತೀನಿ. ನೋಡಿ ಇಲ್ಲಿಗೆ ಲಾಕ್ ಮಾಡಿ ಇನ್ನೊಂದು ಬೀಡನ್ನು ಹಾಕಿ ನೋಡಿ ಎರಡೂ ದಾರನೂ ಸೇರಿಸ್ಕೋಬೇಕು. ಇಲ್ಲಿ ಈ ರೀತಿ ಎಳ್ಕೊಂಡು ಇಲ್ಲಿಗೆ ಲಾಸ್ಟ್ ಮಾಡಿ ನಾವು ಇಲ್ಲಿಗೆ ಎಂಡ್ ಮಾಡೋದು. ಇಲ್ಲಿಗೆ ನಾವು ಎಂಡ್ ನಾಟನ್ನು ಕೊಡಬೇಕಾಗತ್ತೆ. ಇದನ್ನು ಬೇರೆ ಕಲರಲ್ಲಿ ಯಾಕೆ ಹಾಕ್ತೆ ಅಂದರೆ ಅದು ಕಾಂಟ್ರಾಸ್ಟಲ್ಲಿದ್ದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು ಇದಕ್ಕೆ ಕಾಂಟ್ರಾಸ್ಟ್ ಕಲರಲ್ಲಿ ಬೀಡನ್ನು ಆ್ಯಡ್ ಮಾಡಿಕೊಂಡೆ. ಅದು ನಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು, ಯಾವ ರೀತಿ ನಾವು ಅದನ್ನು ಇದು ಮಾಡ್ಬೋದು ಅನ್ನೋದನ್ನು ನಾವು ಇದರ ಮುಖಾಂತರ ತಿಳ್ಕೊಬೋದು. ನೋಡಿ ಈ ಎಕ್ಸ್ಟ್ರಾ ಬಂದಂಥ ದಾರನ ಇಲ್ಲಿಂದ ನೀಡಲನ್ನು ಹಾಕಿಬಿಟ್ಟು ಈ ರೀತಿ ಒಳಗಡೆ ಎಳ್ಕೊಂಬಿಟ್ರೆ ಆಯಿತು. ಈಗ ನೋಡಿದ್ರಲ್ಲ ಬಟರ್ಫ್ಲೈ ಸ್ಟಿಚ್ಚು ಹೇಗಿದೆ ಅಂತ. ಬಟರ್ಫ್ಲೈ ಸ್ಟಿಚ್ ಅಂತ ಇದಕ್ಕೆ ಕರಿತೀವಿ ನಾವು. ಈಗ ಧನ್ಯವಾದಗಳು ಫ್ರೆಂಡ್ಸ್, ಫುಲ್ ವಿಡಿಯೋನ ನೋಡಿದ್ದಕ್ಕಾಗಿ.